आदाब नाज़रीन, ज़ेन टीवी में आपका इस्तकबाल है। राजगीर की मेन मार्केट रोड जो टीपू सुल्तान चौक से गांधी चौक को जाने वाली है, वो बुरी तरह खस्ताहाल हो चुकी है, जिसके सबब अवाम को काफी मुश्किलात पेश आ रही है। फुटपाथ पर बंडी लगाकर फल फ्रूट और तरकारी बेचने वालों का बंडी ढकलने के दौरान फल फ्रूट और प्याज टमाटर अक्सर नीचे गिरने से बंडी पर कारोबार करने वाले छोटे कारोबारियों का काफी नुकसान हो रहा है और राहगीरों को बाइक चलाने वालों को भी काफी मुश्किलात पेश आ रही है। जबकि यादगीर बीडर हाईवे पर भी हद से ज्यादा गड्ढे पड़ जाने से गाड़ियां ऐसे डुलती हुई गुजर रही है जैसे कि गाड़ियों को नशा हुआ हो। समाजी कारकुन फेरोज खान ने मीडिया के जरिए मुतल्लिका ओहदेदारों और अवाम, मुंतखबा सियासी कायदीन और यादगीर के रुकून असेंबली तुन्नूर चिन्ना रेड्डी और यादगीर जिला इंचार्ज मिनिस्टर शरण बसप्पा दर्शनापुर से अपील की कि जल्द से जल्द इन सड़कों का काम करवा कर अवाम को राहत मुहैया करवाएं। ನಮಸ್ಕಾರ, ನಾನು ಯಾದಗಿರಿ ನಿವಾಸಿ ಫೇರೋಜ್ ಖಾನ್ ಅಂತ. ನಾನು ಮಾಧ್ಯಮ ಮುಖಾಂತರ ಹೇಳೋದೇನೆಂದರೆ, ನಮ್ಮ ಯಾದಗಿರಿಯ ಹತ್ಗುಣಿ ರೋಡ್ ಏನಿದೆ, ಸುಮಾರು ಒಂದು 2 ವರ್ಷದಿಂದ ದಾರಿ ಕೆಟ್ಟೋಗಿದೆ. ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಹಾಗೂ ನಮ್ಮ ಯಾದಗಿರಿಯ MLA ಆದವರು, ಆಮೇಲೆ ನಮ್ಮ ಉಸ್ತುವಾರಿ ಮಿನಿಸ್ಟ್ರು ಅವರು, ಯಾದಗಿರಿ ಜಿಲ್ಲೆ ಅಂದರೆ 4 ಮತಕ್ಷೇತ್ರ ಬರುವಂಥ ಜಿಲ್ಲೆ. ನಮ್ಮ ಯಾದಗಿರಿಯಲ್ಲಿ ಇದೊಂದು ದಾರಿ ತುಂಬ ಕೆಟ್ಟೋಗಿದೆ. ತಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಈ ಯಾವುದೇ ಬೇರೆ ಭಾಗದಿಂದ ಬರೋಂಥ ಜನ, ಇಲ್ಲಿ ಹೋರಾಡುವಂಥ ಜನ ಏನೇ ಮಾತಾಡಿದರೆ ಫಸ್ಟು ಇಲ್ಲಿ ಯಾರು ಅಧಿಕಾರಿಗಳು ಅವರಿಗೆ ಪ್ರಶ್ನೆ ಮಾಡ್ತವ್ರೆ. ಸಾಮಾನ್ಯ ಜನರ ಜೊತೆ ಅದೇ ಮಾತುಕತೆ ನಡೆಯೋದು. ಇಲ್ಲಿ ಯಾದಗಿರಿಯಲ್ಲಿ ನಮ್ಮ ಹಳೆ ಓಲ್ಡ್ ಏರಿಯಾ ಅನ್ನೋದು ಯಾದಗಿರಿಯಲ್ಲಿ ಒಂದು ಮುಖ್ಯವಾದ ರಸ್ತೆ ಇರೋದು ಮಾರ್ಕೆಟಲ್ಲಿ. ಇದಕ್ಕೆ ಒಂದು ಮೊರಮ್ ಹಾಕಿ ರೆಡಿ ಮಾಡಿದರೆ ಆಗಲ್ಲ. ಇದಕ್ಕೆ ಒಳ್ಳೆ ಕೆಲಸ ಆಗಬೇಕು, CC ರೋಡ್ ಆಗಬೇಕು, ಇಲ್ಲಾಂದರೆ ಡಾಂಬರ್ ಹಾಕಿ ಒಳ್ಳೆ ಕೆಲಸ ಮಾಡಬೇಕಂತ ನಾನು ನಮ್ಮ ಯಾದಗಿರಿ ಉಸ್ತುವಾರಿ ಮಿನಿಸ್ಟ್ರು ಹಾಗೂ ನಮ್ಮ ಯಾದಗಿರಿ MLA ಆದಂಥ ಶ್ರೀ ತುನ್ನೂರು ಚೆನ್ನರೆಡ್ಡಿ ಸಾಹೇಬರಿಗೂ ಕೇಳ್ಕೊಳ್ಳೋದೇನೆಂದರೆ, ಈ ರಸ್ತೆಯಲ್ಲಿ ತುಂಬ ಸುಮಾರು ದಿನಾಲು 100 ಗಾಡಿಗಳು ಓಡಾಡ್ತವೆ. ಇಲ್ಲಿ ಕೆಲಸ ಆಗಬೇಕಂತ ತಮ್ಮಲ್ಲಿ ನನ್ನ ನಿವಾಸಿಯಿಂದ ಒಂದು ಮನವಿ. ಥ್ಯಾಂಕ್ ಯು.